ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿ. ಪ್ರತಿ ಸಲ ನಾನು ಹೇಳ್ತಾನೆ ಇದ್ದೀನಿ, ಅದನ್ನು ಯಾರೂ ಮಾಡ್ತಾ ಇಲ್ಲ. ಅದಲ್ಲದೆ ವಿಡಿಯೋ ಕೂಡ ರೀಚ್ ಆಗ್ತಿಲ್ಲ, ನೋಡ್ತಾ ಇಲ್ಲ. ಯಾವ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಕಮೆಂಟ್ ಮಾಡಿ, ಯಾವ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಿದ್ರೆ ನೋಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ. ಆ ಟೈಮಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇದೊಂದೇ ನಾನು ಮಾಡ್ತಾಯಿಲ್ಲ, ಕೆಲಸಕ್ಕೂ ಹೋಗಬೇಕು. ಅದಕ್ಕೋಸ್ಕರ ನಾನು ಅವಾಗವಾಗ ಒಂದು ಸಲ ಬೆಳಿಗ್ಗೆ ಆದರೆ ಒಂದು ಸಲ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಡಿ ವಿಡಿಯೋನ ಯಾವ ಥರ ಮಾಡಬೇಕು, ಏನು ಎತ್ತ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಕ್ಲಾರಿಟಿ ಬೇಕು, ಇಲ್ಲ ಇನ್ನೂ ಏನಾದರೂ ಬೇಕು ಅನ್ನೋದಾದರೆ ತಿಳಿಸಿ. ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಾನು ಈಗ ಹೊಸದಾಗಿ ಮಾಡ್ತಾ ಇರೋವಂಥದ್ದು. ದಯವಿಟ್ಟು ಇದನ್ನೇ ಮೊದಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾರು ನೋಡ್ತಾ ಇಲ್ಲ ವೀಡಿಯೋನ. ಅದು ಒಂದೊಂದು ಸ್ವಲ್ಪ ನೋಡಿಬಿಟ್ಟು ಅದನ್ನು ಸ್ಕಿಪ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ಲೇ ಹೇಳ್ತಾ ಇದ್ದೀನಿ. ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ತಿದ್ಕೊಳ್ಳೋಕ್ಕೆ ಒಂದು ಸಲಹೆ ಕೊಡಿ, ನಾನು ತಿದ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಿಗ್ ಬಾಸ್ನ ಡೇ 4ನ ಅಪ್ಡೇಟು. ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ ಇವ್ರ ಮೂರ್ದು ಮಾತ್ರ ಅದ್ಭುತವಾಗಿ ಹೋಗ್ತಾ ಇದೆ. ಇಲ್ಲಿ ಗಿಲ್ಲಿನೂ ಕೂಡ ಯಾವುದಕ್ಕೂ ಬಗ್ತಾ ಇಲ್ಲ. ಯಾವುದೇ ಟಾಸ್ಕ್ ಕೊಟ್ಟರು ಮಾಡೋಕ್ಕೆ ರೆಡಿ ಇದ್ದಾರೆ. ಮತ್ತು ಯಾವ ಥರ ಟಾರ್ಚರ್ ಕೊಟ್ಟರು ಅದನ್ನು ಎಂಟರ್ಟೈನ್ಮೆಂಟ್ ತಗೊಂಡು ಹೋಗ್ತಾ ಇದ್ದಾರೆ. ಗಿಲ್ಲಿ ಅಶ್ವಿನಿ ಗೌಡ ಅವ್ರನ್ನ ರೇಗಿಸ್ತಾ ಹೋಗ್ತಾ ಇದ್ದಾರೆ. ರಾಜ ಹುಲಿಯೋದು ಒಂದು ಡೈಲಾಗ್ ಇದೆ, ಆ ಡೈಲಾಗ್ನ ಫೇಮಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮ ಅತ್ತೆ ಮಗನ ನಾ ಕೊನೆವರೆಗೂ ಕಣ್ಣು ಹೊಡಿತೀನಿ ಇರ್ತೀನಿ, ನನ್ನನ್ನು ಯಾರು ಕೇಳೋರು ಅಂತ. ಅದೇ ರೀತಿ ಇದನ್ನು ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದಾರೆ. ಮತ್ತು ಅದನ್ನು ಬಾತ್ರೂಮ್ ತೊಳೆಯೋಕ್ಕೆ ಹೇಳಿದಾಗ ಅಲ್ಲೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಇಲ್ಲಿ ವಾಚ್ಮ್ಯಾನಾಗಿ ನೋಡ್ಕೊತಾ ಇದ್ದಾರೆ, ಮತ್ತು ನಿದ್ದೆಗೆಡ್ತಾ ಇದ್ದಾರೆ ಅಂದ್ಕೊಂಡು ಅವ್ರನ್ನ ಟಾಂಗ್ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಬಗ್ತಾ ಇಲ್ಲ, ಇವರು ಬಗ್ತಾ ಇಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ನಡೀತಾ ಇದೆ ಇವರಿಬ್ರದ್ದು, ಸಖತ್ತಾಗಿ ಹೋಗ್ತಾ ಇದೆ. ಅದಲ್ಲದೆ ಇಲ್ಲಿ ತಟ್ಟೆ ಮತ್ತು ಪ್ಲೇಟು ಎರಡೂ ಒಂದೇ. ತಟ್ಟೆ ಮತ್ತು ಗ್ಲಾಸ್ನ ಎತ್ತಿಡೋಕ್ಕೆ ಯಾರೂ ಎತ್ತಿಡ್ತಾ ಇರಲ್ಲ, ಎಲ್ಲಂದ್ರಲ್ಲಿ ಇಟ್ಟಿರ್ತಾರೆ. ಅದನ್ನು ಎತ್ತಿಡಲ್ಲ ಅಂತ ಹೇಳಿದಾಗ ಸತೀಶ್ ಅವ್ರ ಮೇಲೆ ಮತ್ತು ಅಭಿಷೇಕ್ ಮೇಲೆ, ಇವರಿಬ್ಬರ ಮೇಲೆ ವಾದ ವಿವಾದ ನಡೀತಾ ಇರುತ್ತೆ. ಸತೀಶ್ ಅವರು ಜಾಸ್ತಿ ಮಾತಾಡೋಕ್ಕೆ ಆಗಲ್ಲ, ಪಾರ್ಟಿಗೆ ಸುಸ್ತಾಗಿಬಿಡ್ತಾರೆ. ಅವರು ಅರ್ಚಾಡೋಕ್ಕಂತೂ ಆಗಲ್ಲ, ಸಾಫ್ಟ್ ಅವರು. ಅದರಿಂದ ಅವ್ರದ್ದು ಒಂದಷ್ಟು ಗಲಾಟೆ ನಡೆಯುತ್ತೆ. ನಂತರ ಟಾಸ್ಕ್ ವಿಚಾರಕ್ಕೆ ಬಂದಾಗ, ಟಾಸ್ಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಯಾರೂ ಕೂಡ ಅದನ್ನು ಸರಿಯಾಗಿ ಕೇಳಿಸ್ಕೊಂಡಿರಲ್ಲ, ಮತ್ತು ಅದನ್ನು ಅರ್ಥ ಮಾಡ್ಕೊಳ್ದೆ ಬೇಕಾಬಿಟ್ಟಿ ಆಡಿರ್ತಾರೆ. ಅದು ತಪ್ಪು ಅಂತ ಬಿಗ್ ಬಾಸ್ ತಿಳಿಸಿದಾಗ ಇಲ್ಲೂ ಕೂಡ ಜಗಳ ಆಗುತ್ತೆ. ಇಲ್ಲಿ ಧನುಷ್, ಅಶ್ವಿನಿ ಗೌಡ, ಹಾಗೆ ಕಾಕ್ರೋಚ್, ಕಾವ್ಯ ಇವ್ರ 4 ಜನಗಳ ಮಧ್ಯೆ ವಾದ ವಿವಾದಗಳು ನಡೀತಾ ಇರುತ್ತೆ. ಈ ವಾದ ವಿವಾದ ನಡೀತಾ ಇದ್ರೂ ನಾನು ಇನ್ನೊಂದು ಸಲ ಆಡಿಸ್ಬೇಕು ಅಂತ ಇವ್ರು ಹೇಳ್ತಾರೆ. ಬಟ್ ಬಿಗ್ ಬಾಸ್ ಅದಕ್ಕೆ ಒಪ್ಪಲ್ಲ. ನೀವೇ ತೀರ್ಮಾನ ತಗೊಳ್ಳಿ ಅಂತಂದಾಗ ವಾದ ವಿವಾದಗಳು ಸ್ಟಾರ್ಟ್ ಆಗುತ್ತೆ. ಕಾವ್ಯ ಕೂಡ ಅರ್ಚಾಡ್ತಾರೆ. ಇಲ್ಲಿ ಮಧ್ಯದಲ್ಲಿ ಚಂದ್ರಪ್ರಭಾ ಅವರು ಬರ್ತಾರೆ. ಇದು ದೊಡ್ಡ ಗಲಾಟೆ ಥರನೇ ಆಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟಾಯಿತು. ಇನ್ನೂ ಇದೇ ಟಾಪಿಕ್ಕು ಎಳೀತಾ ಹೋದರೆ ಒಂದೊಂದು ಪಾಯಿಂಟ್ನ ಹೇಳ್ತಾ ಹೋಗ್ತಾ ಇರ್ಬೋದು. ಬಟ್ ಲೆಂತ್ ಆಗುತ್ತೆ ವಿಡಿಯೋ. ಲೆಂತ್ ಆದಾಗ ನೋಡೋರ್ಗೂ ಇಂಟ್ರೆಸ್ಟ್ ಇರೋಲ್ಲ. ಯಾವುದು ಮೇನ್ ವೈಸ್ ಇರುತ್ತೆ ಅದನ್ನು ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇನ್ಯಾರ್ದು ಅಷ್ಟೊಂದು ಇದಾಗ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ. ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಅಶ್ವಿನಿ ಗೌಡ, ಗಿಲ್ಲಿ ನಟ, ಹಾಗೆ ಅಭಿಷೇಕ್ ಮತ್ತು ಅವ್ರ ಜೋಡಿ. ಅಭಿಷೇಕ್ ಮಾತ್ರ ಎಲ್ಲರನ್ನೂ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಫ್ಲರ್ಟ್ ಮಾಡಿಕೊಂಡು ಎಲ್ಲರ ಹುಡುಗಿ ಜೊತೆನೂ ಹೋಗ್ತಾ ಇದ್ದೀನಿ. ಅದು ಬಿಟ್ಟರೆ ಮಾಡು ಮತ್ತು ಅವ್ರದ್ದೊಂದು ಸ್ವಲ್ಪ ನಡೀತಾ ಇದೆ. ಇನ್ಯಾರ್ದು ಅಷ್ಟೊಂದು ಇದು ನಡೀತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಡೀಬೋದು. ಮತ್ತು
ಶನಿವಾರ ಕಿಚ್ಚ ಸುದೀಪ್ ಅವ್ರು ಬಂದು ಒಂದು ಸ್ವಲ್ಪ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತೊಗೊಂಡಾಗ ಯಾವ ಥರ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ವಿಡಿಯೋಗಳಿಗಾಗಿ ಪ್ಲೀಸ್ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.